ಅಮ್ಮ ಜನನಿ, ತಮ್ಮಯ್ಯ ಜನನಿ, ತುಂಬಾ ಅವಸರವಿರುವುದು. ಜನನಿ, ಅಮ್ಮ ಮಗಳೇ, ನನ್ನ ಹೆತ್ತ ಮಾತೆಯಾದ ಕಮಲಗಂಜಿಗೆ ಹೇಳಿದರೂ ಸಹ ನನ್ನ ಮಾತು ಕೇಳಲಿಲ್ಲ. ನಾನು ಹೇಳಿದರೂ ಕೇಳಲಿಲ್ಲ. ಹೇಗಾದ್ರೂ ಮಾಡಿ ಈ ದುಷ್ಟನಿಗೆ ನೀನಾದ್ರೂ ಹೇಳಿ ಕರವನ್ನು ಬಿಟ್ಟಮ್ಮ. ಅಮ್ಮ ದ್ರೌಪದಿ, ಕರವನ್ನು ಬಿಡು. ಏತಕ್ಕೆ ಬಿಡಬೇಕು ದ್ರೌಪದಿ? ಯಾತಕ್ಕೆ ಬಿಡುವುದಿಲ್ಲ? ಇವಳನ್ನು ನಾನು ಲಗ್ನ ಮಾಡಿಕೊಳ್ಳುವೆನ ದ್ರೌಪದಿ. ಲಗ್ನ ಮಾಡಿಕೊಡುವಿನೆಂದು ನಿನಗೆ ಯಾರು ಹೇಳಿದರು? ನಮ್ಮ ಅಕ್ಕಗಳಾದ ಕಮಲಗಾಂಧಿ ಹೇರುವ ದ್ರೌಪದಿ. ಕೈಯಲ್ಲಿ ಹೇಳಿರುವಳಲ್ಲ. ಹೌದು ಅಕ್ಕ. ನಾನೇನು ಹೇಳಿದ್ದಲ್ಲ. ರತಿ ಇರುವಳಲ್ಲ ದ್ರೌಪದಿ. ನಾನು ಹೇಳಿದ್ರಲ್ಲ. ನಾನು ಯಾವಾಗ ಹೇಳಿ ಮತ್ತೆ ಕರವನ್ನು ಬಿಡು. ಬಿಡುವುದಿಲ್ಲ ಸುಂದರ. ಅಕ್ಕನ ಮಗಳನ್ನು ಲೆಕ್ಕವಿಲ್ಲದೆ ಎತ್ತಿಕೊಂಡು ಹೋಗುವನು ಏಳಲಿಕ್ಕೆ ಸಾಧ್ಯವಿಲ್ಲ. ಅದೇನು ಚೆನ್ನಾಗಿ ಮಗಳು. ಇದುವರೆಗೂ ಒಂದು ಬಾಂಧವಸ್ತೆಯ ದುಃಖವೇ ಅತಿಯಾಗಿರುವುದು. ಮತ್ತು ಈ ತರುಣಿ ಬಳಿಯ ರತಿಗಳನ್ನು ಕರ ಹಿಡಿದು ಎಳೆಯುವುದು ನ್ಯಾಯವಲ್ಲ. ಸುಮ್ಮನೆ ಕರವನ್ನು ಬಿಡಪ್ಪ ಕೌಂಡ್ಲಿಕ ಮಹಾರಾಜ. ಅಮ್ಮ ದ್ರೌಪದಿ, ಈ ಬಾಲೆಯು ಜನಿಸಿದಾಗಲೇ ಇವಳ ತಂದೆ ತಾಯಿಗಳು ಎಣ್ಣೆಗೆ ಬಿಟ್ಟು ಅಣ್ಣರಿಗೆ ಕೊಡುವುದಿಲ್ಲವೆಂದು ನಿಶ್ಚಯ ಮಾಡಿದ್ದರು. ಅಮ್ಮ ದ್ರೌಪದಿ, ಹೇಳುವುದು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ತಮ್ಮಯ್ಯ. ಈ ಬಾಲೆಯು ಜನಿಸಿದಾಗಲೇ ಇವಳ ತಂದೆ ತಾಯಿಗಳು ಎಣ್ಣೆಗೆ ಬಿಟ್ಟು ಅಣ್ಣರಿಗೆ ಕೊಡುವುದಿಲ್ಲವೆಂದು ನಿಶ್ಚಯ ಮಾಡ್ತಿರು. ಅವಳಿಗೆ ಇಷ್ಟ ಇರಬೇಕಲ್ಲ ತಮ್ಮಯ್ಯ. ಅಂತದನ್ನು ಬಿಟ್ಟು ನನಗೆ ತಿಳಿದರೆ ಆ ವಿಷ್ಣುವಿನ ಮಗನಾದ ಮನ್ಮಥನಿಗೆ ಕೊಡಬಹುದೇ ಅಮ್ಮಯ್ಯ? ತಮ್ಮಯ್ಯ, ಇದರಲ್ಲಿ ಒಳ್ಳೇದು. ಪರಾಕ್ರಮದಿಂದ ಇವಳನ್ನು ಯಾವುದೋ ಲಭ್ಯವನ್ನು ಮಾಡಿಕೊಳ್ತೇನೆ. ಇವಳ ಗೋಷ್ಠಿ ನಿನಗೆ ಯಾತಕ್ಕೆ ಬೇಕು? ನೀನು ಬಂದ ಆದಿಯನ್ನು ಹಿಡಿದುಕೊಂಡು ಹೋಗು ದ್ರೌಪದಿ. ಬಿಡು ಇವಳ ಮೇಲೆ ರಾಜ್ಯ. ತಮ್ಮಯ್ಯ, ಹೆಣ್ಣು ತಾನಾಗಿ ಒಲಿದು ಬರಬೇಕು ಹೊರತು ನಾವಾಗಿ ಅಪೇಕ್ಷೆ ಪಡಬಾರದು ತಮ್ಮಯ್ಯ. ನಾನೇನು ಯಾತಕ್ಕೆ ಪಡಬಾರ್ದ ದ್ರೌಪದಿ? ಅವಳು ಇಷ್ಟಪಡಬೇಕಲ್ಲ ತಮ್ಮಯ್ಯ. ನಾನು ಇಷ್ಟಪಟ್ಟಿರುವನಲ್ಲ ದ್ರೌಪದಿ. ನಿನಗೆ ಇಷ್ಟ ಇರುವುದು, ಅವಳಿಗೆ ಕಷ್ಟ ಆಗುವುದು. ಏತಕ್ಕೆ ಕಷ್ಟ? ಏನು ಕಷ್ಟ ಬಂದರೂ ಮನ್ಮಥನೇ ಆಕೆ ಗಂಡನೆಂದು ಬ್ರಹ್ಮಲಿಖಿತ ಇರುವುದು. ನನ್ನ ಹೆಂಡತಿಯ ರತಿ ಎಂದು ಬ್ರಹ್ಮಲಿಖಿತವಿರುವುದು. ಅದನ್ನು ತಪ್ಪಿಸುವುದು ದಾರಿಂದಲೂ ಸಾಧ್ಯವಿಲ್ಲ. ನನ್ನದೊಂದು ತಪ್ಪಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ತಮ್ಮಯ್ಯ. ಅಹೋ ದ್ರೌಪದಿ, ನಿನ್ನಂತ ಮೂರ್ಖನಿಗೆ ನಾನೇನು ಹೇಳಲಿ? ಹೇಳಿ. ಅದೇನು ಚೆನ್ನಾಗಿ ಮಗಳು. ನ್ಯಾಯವಲ್ಲ
ಮಾಡುತ್ತೇನೆಂದು ಬ್ರಹ್ಮಲಿಖಿತ ಇದು. ಅದನ್ನು ತಪ್ಪಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಈ ತರುಣಿ ಮನೆಯ ರತಿಗಳನ್ನು ಕಡಿಯು ಬಯಸುವುದು ನಿನಗೆ ನ್ಯಾಯವಲ್ಲ, ತಿಳಿದಿಯಾ ಕೌರ್ಲಿಕ ಮಹಾರಾಜ? ಅಮ್ಮ ದ್ರೌಪದಿಯೇ, ಹೇಳುವೆನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ತಮ್ಮಯ್ಯ. ಎನ್ನಗೆ ಸಲ್ಲುವ ರತಿಯನ್ನು ಕಪಟನಾದ ಕಮಲನು ಹಾ ಕಪಟತನದಿಂದ ಎನ್ನನ್ನು ತಿಳಿಸದೆ ಆ ಗೊಲ್ಲ ವಿಷ್ಣುವಿನ ಮಗನಿಗೆ ಮನ್ಮಥನಿಗೆ ಕೊಟ್ಟು ಅವನ ಬಲದಿಂದ ಎನ್ನನ್ನು ಲೆಕ್ಕಿಸದೆ ಹಾ ಇಷ್ಟವನ್ನು ಮಾಡಿ ಮಾಡಿದನು. ಹಾ ಗರ್ಭಕ್ಕೆ ತಕ್ಕ ಬಂದು ಪಾಂಚಾಲಿ ಇದರೋಳು ಕೋಯಿದಳಾಗಿ ಬಂದು ನೀನು ಬುದ್ಧಿ ಹೇಳುವುದು ತರವಲ್ಲ. ಯಾತಕ್ಕೆ ತರವಲ್ಲ? ಬುದ್ಧಿ ಹೇಳಲಿಕ್ಕೆ ನಾನು ನಿನ್ನನ್ನು ಇಲ್ಲಿಗೆ ಕರೆಸಿಲ್ಲ. ಸುಮ್ಮನೆ ನೀನು ಬಂದು ಹಾದಿಯನ್ನು ಹಿಡಿದುಕೊಂಡು ಹೋಗು. ದ್ರೌಪದಿ ಇವರನ್ನು ಎನ್ನ ಪಟ್ಟಣಕ್ಕೆ ಒಯ್ಯುವುದಿಲ್ಲ, ಬಿಡುವುದಿಲ್ಲ. ದ್ರೌಪದಿ ಬಂಡನೆ ದುರ್ಮಾರ್ಗನೆ ಸೋದರಿ ಎಂಬ ಸ್ವಲ್ಪ ಆದ್ರೂ ಅಂತಃಕರಣವಿಲ್ಲದೆ ಬಾಯಿಗೆ ಬಂದಂತೆ ಹಾಗೆ ಅಂಧ ಸ್ತ್ರೀಗಳನ್ನು ಬಯಸಿ ಬಂದಿರುವೆ. ಇರೋ ಗಂಡ ಅಕ್ಕನ ಮಗಳನ್ನು ಲೆಕ್ಕವಿಲ್ಲದೆ ಹೇಳಿಕೊಂಡು ಹೋಗುವುದು. ನನ್ನ ಮಗಳಾದರೆ ಅವಳಿಗೆ ಇಷ್ಟ ಇರಬೇಕಲ್ಲ. ನನಗಿಷ್ಟವಿರೋದಲ್ಲ ದ್ರೌಪದಿ, ಇಷ್ಟ ಇರುವುದು ಅವಳಿಗೆ ಕಷ್ಟ ಆಗುವುದು. ಕಷ್ಟವಾದ ಚಿಂತಿಲ್ಲ, ನಾನು ಎತ್ತಿಕೊಂಡು ಹೋಗುವನಲ್ಲ. ಇರೋ ಬಂಡ ಎಲೆ ಬಂದಳೆ ಇಷ್ಟ ಇಲ್ಲದವಳನ್ನು ಕಟ್ಟಿಕೊಂಡು ಕಷ್ಟಪಡುವುದಕ್ಕಿಂತ ಇಷ್ಟ ಇದ್ದವಳನ್ನು ಮಾಡಿಕೊಂಡು ಸುಖವಾಗಿರು. ಒಂದೇ ದಿವಸ ಸುಖವಾಗಿದ್ದರೆ ಸಾಕು. ಏ ಬಂಡ, ಎಲೆ ಬಸ್ತಳೆ ಒಂದು ದಿನ ಇರೋದಿಲ್ಲ, ಒಂದು ಸೆಕೆಂಡ್ ಇರೋದಿಲ್ಲ. ಹೇಗಾಗುವುದು ನೋಡುವ. ಇರೋ ಮೂರ್ಖ ಎಲೆ ಮೂರ್ಖಳೆ, ಹೇಳುವಿನ ಕೇಳು. ಚೆನ್ನಾಗಿ ಮಗಳು ದರೆ ಏಳು ಮೇರೆಯುವ ವರ ಹಮಾರೆಯ. ಅಮ್ಮ ದ್ರೌಪದಿ, ದರಿಯೊಳ ಮೆರೆಯುವ ಶ್ರೀವರ ಅಮರೇಶ್ವರನು ನಿನ್ನ ನಡತೆಯನ್ನು ಎಂದಿಗೂ ಮೆಚ್ಚುವುದಿಲ್ಲ. ಅವನು ಮೆಚ್ಚದಿದ್ದರೆ ಚಿಂತೆ ಇಲ್ಲ. ಮಣಿಯನ್ನು ಬಯಸುವುದು ನ್ಯಾಯವಲ್ಲ, ಭ್ರಷ್ಟ ಅಥೂ ಪರಮ ಪಾಪಿ. ನಾರಿ ಮನೆ ಮಾರನ ಹೊರತು ಈ ರತಿದೇವಿ ಯಾರಿಗೂ ಸತ್ಯ ಆಗುವುದೆಲ್ಲ ಒಂದು ಹೇಳಿದೆಯಲ್ಲ. ಹೌದು. ಅಯ್ಯೋ, ಇಂಥ ಕರ್ಣ ಕಠೋರವಾದ ನುಡಿಯನ್ನು ನಾನು ಕೇಳಲಾರೆ. ಹಾ ಏ ಬಂಡ ಮುಂಡೆ, ಎಲ್ಲೋ ಬಂಡನೆ, ಈ ಮಾತು ಮತ್ತೆ ಮಾಡಿದರೆ ನಿನ್ನ ಮರ್ಯಾದೆಯನ್ನು ನೋಡಿದೆ. ಹಾ ನಿನ್ನ ಮರ್ಯಾದೆ ಸರ್ವತಾ ಉಳಿಯುವುದಿಲ್ಲ. ಹಾ ಇನ್ನು ಮೇಲೆ ರತಿ ಆಸೆಯನ್ನು ಬಿಟ್ಟು ಅತಿ ಪ್ರೀತಿಯಿಂದ ನಿಮ್ಮ ಪಟ್ಟಣಕ್ಕೆ ಹೋಗು ಬಂಡ ಮುಂಡೆ. ಏ ಬಂಡ ಮುಂಡೆ, ನೀನ್ ಯಾವ ದೊಡ್ಡ ಗಣವೆಂತಿ, ನೀನ್ಯಾವ ದೊಡ್ಡ ಗಂಡಸು, ನೀನ್ ಯಾವ ದೊಡ್ಡ ಹೆಂಗ ತಂದು ಹೇಳಲಿಕ್ಕೆ ಬಂದಿರುವೆ. ಹಾ ಪಾಂಚಾಲಿ ವೈಮಾಲಿ, ಇರೋ ಬಂಡನೆ ಪ್ರಾಣಗಳನ್ನು ತೆಗೆದುಕೊಂಡು ನಿನ್ನ ಸರ್ರದೆ ಸೀಳಿಸಿ ಯಮ ಪಾಟನಕ್ಕೆ ಅಟ್ಟಿ ಬಿಡುವನು. ಯಾರು ಹೋಗುವರು ನೋಡುವರು ತಡಿ. ಇರೋ ಬಂಡನೆ ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಮಗಳು, ಎನ್ನ ಮಾತು ಕೇಳಲೇನು, ಕೇಳುವೆನು ನಾಡಿನ ನಿನ್ನ ಬಯಸಬೇಡ ಅವಳ ನೀನು.
ಪಟ್ಟಣ ಕಟ್ಟಿ ಬಿಡುವನು ಭ್ರಷ್ಟ ತೂ ಪರಮ ಪಾಪಿಷ್ಟ. ಕೈಯಾಳಿಯಾದ ಹೆಣ್ಣು ಏನೇ ದಡ್ಡ ಗಂಡಸೆ, ಅಣ್ಣ ಎಂದು ಬಣ್ಣದ ಮಾತುಗಳನ್ನು ಆಡುವುದು ನಿಲ್ಲಿಸು. ಯಾತಕ್ಕೆ? ಎಲೆ ಕೈಯಾಳಿಯಾದ ಹೆಣ್ಣು ಅಣ್ಣ ಎಂದು ಬಣ್ಣದ ಮಾತುಗಳನ್ನು ಆಡಿದರೆ ನನಗೇನು ಅಂತಕರಣ ಹುಟ್ಟುವುದು ಹೇಗೆ? ಈ ರತಿ ಎಂಬ ಮುಚ್ಚಿನ ಕಟಾರಿಯನ್ನು ಬಿಡುವುದಿಲ್ಲ. ಆ ಕಳ್ಳ ಕೃಷ್ಣನ ಮಗನಾದ ಮನ್ಮಥನೆಂದು ಸರ್ವತಾ ರಕ್ಷಿಸುವುದಿಲ್ಲ. ಹಾಗೆ ಪಾಂಚಾಲೆ ಎಲ್ಲೋ ಬಂಡನೆ ವಿರೂಪಾಕ್ಷನ ಪರಿಯದಿದ್ದರೆ ಎನ್ನ ಸಂಪತ್ತು ಕಡಿಮೆ ಆಗುವುದೇ, ಪಡೆದರೆ ಹೆಚ್ಚಾಗುವುದೇ? ಏ ಬಂಡ ಮುಂಡೆ, ಎಲ್ಲೋ ದುರ್ಮಾರ್ಗ, ನನ್ನ ನಾಲಿಗೆ ಕಿತ್ತಿ ಬೀಸಾಡಿ ಬಿಡೋರು ನೋಡು ನೋಡು ಪಾಂಚಾಲೆ. ಎಲ್ಲೋ ಬಂಡನೆ ನನ್ನನ್ನು ವೈಮಾಲಿ ಎಂದು ಕರೀವಿಯ ಕರಿವೇನು ಹದಮನೆ, ಎಲ್ಲೋ ದುರ್ಮಾರ್ಗನೆ ಹೇಳಿದ್ರೆ ಕೇಳು. ಚೆನ್ನಾಗಿ ಮಗಳ ನನ್ನನ್ನು ವೈಮಾಲಿ ಎಂದು ಕರೀವಿಯ ಸಹಜವಾಗಿ ನಿನ್ನ ಗುಂಡಿಗೆ ಸರ್ರನೆ ಸೀರೆ ಯಮ ಪಟ್ಟಣಕ್ಕೆ ಅಟ್ಟಿ ಬಿಡುವನು ಭ್ರಷ್ಟ ಪರಮ ಪಾಪಿಷ್ಟ. ಎಲೆ ಹೆಣ್ಣೆ ಕಂಡಂತೆ ಬದಲಾಡಿದರೆ ನಿನ್ನ ಗುಂಡಿಗೆ ಅಲ್ವಗಳನ್ನ ನಿನ್ನ ನಿನ್ನ ಕಾಲುಗಳ ಕುಡಿದು ಈ ಭೂಮಂಡಲಕ್ಕೆ ಅಪ್ಪಳಿಸಿ ಎನ್ನ ಸಮ್ಮುಖದಿ ಎನ್ನ ಸಮರಕ್ಕೆ ನಿಲ್ಲುವುದು. ಇದೇನು ಕಾಮ ನಾಟಕದ ವಿತ್ತವಲ್ಲ. ಎಲೆ ವನಿತಾಮಣಿ, ಎಲ್ಲೋ ಬಂಡನೆ ನಿನ್ನ ಪರಾಕ್ರಮ ನಡೆಯಬೇಕಾದರೆ ಏಕಾಂತ ಗೋಡೆವಲ್ಲ ಹೊರತು ಎಲ್ಲಿ ನಡೆಯುವುದು? ಎಲೆ ಭ್ರಷ್ಟರೇ, ಎಲ್ಲೋ ಭ್ರಷ್ಟರೇ, ಇದೇ ಮರ್ಯಾದೆಯಿಂದ ಹೋದರೆ ಒಳಿತಾಯಿತು. ಇಲ್ಲವಾಯಿತೆಂದರೆ ಇಲ್ಲವಾಗಿ ಈ ಕರಾಂತ ಕಟ್ಟದಿಂದ ಕಡಿದು ಬಿಡುವೆನು. ಸುಮ್ಮನೆ ನೀನು ನಿನ್ನ ಪಟ್ಟಣಕ್ಕೆ ಹೋಗು ದ್ರೌಪದಿ. ಇನ್ನು ಯುದ್ಧಕ್ಕೆ ನಿಲ್ಲುವಂತನಾಗು. ಏನೋ ಮೂರ್ಖನೇ, ನನ್ನನ್ನು ಹೆಣ್ಣು ಎಂದು ನೀನು ತಾತ್ಕಾರವಾಗಿ ಮಾತನಾಡುವೆಯ? ಸಹಜವಾಗಿ ಮಾತನಾಡುವರು. ಎಂದು ಸೀಳಿ ಎಂಬ ಪಾರಕ್ಕೆ ಅಟ್ಟಿ ಬಿಡುವನು ಭ್ರಷ್ಟ ತೂ ಪರಮ ಪಾಪಿಷ್ಟ. ಯಾರು ಸೀಳುವರು ನೋಡುವನು ವೀರ ಸುಂದರಿ. ಜಾಗೃತಿ ಇದ್ದಕ್ಕೆ ನಿಲ್ಲು, ಜಾಗ್ರತೆ ನಿದ್ದಕ್ಕೆ ನಿಲ್ಲು. ಎನ್ನ ಸಮಾನ ಯುದ್ಧ ಮಾಡುವರನ್ನು ನಾನು ಇದುವರೆಗೂ ಕಾಣಲಿಲ್ಲ. ಈಗ ಕಂಡಿರುವಿಯಲ್ಲ ನೀಚಳೆ, ಎಲ್ಲೋ ಬಂದರೆ ಹಬಲಾಮಣಿಯನ್ನು ಕೊಲ್ಲಿದರನ್ನೆಲ್ಲರ ಶ್ರೀಯತ್ತ ದೋಷ ಬಂದಿದ್ದಂದು ಇದುವರೆಗೆ ಸುಮ್ಮನಿದ್ದರೆ ಸುನಕವು ಮೈ ಮೇಲೆ ಏರಿ ಬಂದಂತೆ ಏರಿ ಬರಿಯ ಛೀ ಮಾರಿ ಕುಮಾರಿ. ಹಲೋ ಅಮ್ಮ ದ್ರೌಪದಿ, ಶಂಭವಿ, ಈ ಕೌಂಡಿಕ ದಾನವರು ಕೂಡ ಯುದ್ಧ ಮಾಡುವುದು ನಿನ್ನಿಂದ ಆದ ಕಾರಣ
ನೀನು ದೇವಿಯನ್ನು ಕುರಿತು ಸ್ತೋತ್ರವನ್ನು ಮಾಡಿ ಆಕೆಯ ಅದ್ಭುತ ಶಕ್ತಿಯನ್ನು ನೀನು ಪಡೆದುಕೊಂಡರೆ ಅವನನ್ನು ಕೊಲ್ಲುವುದಕ್ಕೆ ಆಗುವುದು ದ್ರೌಪದಿ. ನೀನು ದೇವಿಯನ್ನು ಒಲಿಸಿಕೊಳ್ಳುತ್ತಾಗತಿ. ನಿನ್ನ ಇಷ್ಟದಂತೆ ಆಗಲಿದೆ. ರಕ್ಷಿಸುವುದಕ್ಕೆ ನಿನ್ನ ರೂಪವು ನನಗೆ ಅರಗಳಿಗೆ ಕೊಡಲೆಂದು ನಿನ್ನನ್ನು ಬೇಡಿಕೊಳ್ಳುವ ತಾಯಿ ಸೌಖ್ಯ ಪ್ರದಾನ. ಏನೋ ಬಣ್ಣನೆ ಕಮ್ಮಕತನದಿಂದ ಹಾರ್ಪಡಿಸುತ್ತ ಬಂದರೆ ಎನ್ನದನ್ನು ಎದುರುವುದಿಲ್ಲ. ಹೋರಸಿದ ತಡಿ ಎಲೆ ಹಂಬಿಕೆ ಸಿಂಹರಾಜನ ಮಂದ ಬರನಡಿಗಳ ಆರಾಡಿದಂತೆಯನ್ನು ಮುಂದೆ ಸಾಹಸವಾಗಿ ಹಾರಾಡುವುದು. ಎಲೆ ಮೂರ್ಖನೆ ಎಲ್ಲೋ ಮೂರ್ಖನೆ ತುರ್ಕಿಯರ ಗಂಡ ಕೌಲಿಕ ಮಹಾರಾಜನೆಂಬುದು ನಿಮಗೆ ಗೊತ್ತಾಗಲಿಲ್ಲ. ಗೊತ್ತಾಗುವುದು ಸ್ವಲ್ಪ ತಾಳು. ಎಲೆ ಬೆತ್ತಳೆ ಎಲ್ಲೋ ರಾತ್ರಿಂಚರ ನೀನ್ ಯಾವ ದೊಡ್ಡ ಗಣವಂತಿಯನ್ನು ನೀನ್ಯಾವ ದೊಡ್ಡ ಗಂಡಸು. ಹಿಂದಕ್ಕೆ ನಮ್ಮ ವಂಶೋದ್ಧಾರನಾದ ಮೈಸಾಸುರನ ಕೂಡ ಬೋರೆ ಉಳಿಸಿಕೊಂಡಿದ್ದಲ್ಲದೆ ಎತ್ತರಗೆತ್ತು ಗಂಡಗೆತ್ತೆಯನ್ನು ಕೂಡ ಇದ್ದಕ್ಕೆ ಬರಲಿಲ್ಲ. ಛೀ ಮಾರಿ ಹಿಮಂತನ ಕುಮಾರಿ ಎಲ್ಲೋ ಮೂರ್ಖನೆ ಎಲೆ ಭ್ರಷ್ಟರೇ ಎಲ್ಲೋ ಬಂಡನೆ ಎಲೆ ಮೂರ್ಖರೇ ಹೇಳುವಿನ ಕೇಳು. ಚೆನ್ನಾಗಿ ಬಗಳ ಮೂಡಾನೆ ಕೇಳೋ ನೀನು ಕೇಳುವುದಾನೋ ಮೈಸೂರೇ ರತಿಯನು ಇಲ್ಲ ಇಲ್ಲ ಎನ್ನಾಯ ಮಾತನ್ನ ನೀ ಕೇಳ ಇಲ್ಲ ನೀ ಕೇಳ ಇಲ್ಲ. ಭೂಮಿಗೆ ಅಟ್ಟಿರಿಸಿ ಬಿಡುವೆನ ಭ್ರಷ್ಟ ಪರಮ ಪಾಪಿಷ್ಟ. ಎಲೆ ಕೈ ಆಳಿಯಾದ ಬಂಡ ಚೋಡೆ ಏನೋ ಬಂಡನೆ ಈ ಭೂಮಂಡಲಕ್ಕೆ ಗಂಡರಾದ ಮದು ಕೈ ಭಟರು ನಿನ್ನ ಗುಂಡ ಭಂಗಿಸವಾದ ನಿನ್ನ ಪರಾಕ್ರಮ ಎತ್ತರಡಿಗಿತು. ಗೊತ್ತಾಗುವುದು ನಿನ್ನ ಪರಾಕ್ರಮವು. ಮೋಸದಿಂದ ಮಹಿಷಾಸುರ ಮೊದಲಾದ ವೀರರನ್ನು ಕೊಲ್ಲಿಸಿದೆ ಅಲ್ಲದೆ ದೊಡ್ಡ ಪರಾಕ್ರಮದ ಹೆಂಗಿತು. ಹಿಂದಕ್ಕೆ ನಮ್ಮ ಭಸ್ಮಾಸೂರನ ಉರಿಯಸ್ತದ ಕಾಟವನ್ನು ತಾಳಲಾರದೆ ನಿನ್ನ ಗಂಡಲಾದ ಬೂದಿ ಬೆಡಕಬಡ ಜಂಗಮನನ್ನು ಕಟ್ಟಿಕೊಂಡು ಆ ಸಮಯದಲ್ಲಿ ನೀನು ಸಣ್ಣಕ್ಕೆ ಆಗಿದೆಯಾ ಹೇಗೆ?
ನಿನ್ನ ಒಳಗರ್ವದಿಂದ ಬಂದು ಎಲ್ಲ ಕೂಡ ಯುದ್ಧವನ್ನು ಮಾಡಿ ಸತ್ತು ಹತ್ತು ಕಾಗಿ ಪಾಲಾಗಿ ರುದ್ರನ ಪ್ರದೇಶನಾಗಿ ಮಾಡಬೇಡ. ಸುಮ್ಮನೆ ನೀನು ನಿನ್ನ ಕೈಲಾಸ ಗಂಡಿ ರುದ್ರಾಡಿ ಕಾಮನಾಟುಗಳು ಜಾಣೆ ಎಲ್ಲೋ ಬಂದನೆ ಎಲ್ಲೋ ರಾತ್ರಿಂಚರ ಶಾಂಭವಿಯಲ್ಲೋ ನೀನೋ ಎನ್ನಯ ಕೈಯಲ್ಲಿ ನೀನು ಸಾಯಿವೆ ಇಲ್ಲ. ನನ್ನನ್ನು ಕಾಮ ನಾಟಕದ ಜಾಣಿ ಎಂದು ಬಗಳಾಡುವಿಯಾ? ಸಹಜವಾಗಿ ಸೊರನನ್ನು ಕೊಲ್ಲಿಸಿದಂತೆ ನಿನ್ನನ್ನು ಕುಟ್ಟಿ ಕುಟ್ಟಿ ತಂದು ನಿನ್ನ ಗುಂಡಿಗೆಯನ್ನು ಸರ್ರನೆ ಸೀಳಿ ಬಿಡುವನು ಬೆಸ್ಟ್ ರಾತ್ರಿಂಚರ ಸೇರಿಸುವುದು ನಿನ್ನ ಹೇಮಪುರ. ಹಾದರ ಗಿತ್ತಿಯಾದ ಪಾರ್ವತಿ ಬಂದರೆ ಕಾಮ ತೆರಿಗೇರಿ ಎತ್ತರ ತಪ್ಪಿ ಹೋದರು ಯಾತಕ್ಕೆ ಭೂಮಿಗೆ ದಡ್ಡಲ್ಲೊಂದು ಅಪ್ಪಳಿಸಿ ಹೊಡೆಯಲಿಕ್ಕೆ ನಾವೇನು ನಿನ್ನ ಬಾಗಿಲು ಕಂಡು ಬಿಡೋದಿಲ್ಲ ಮಲ್ಲ ಬಿಡಿ ನೋಡೋಣ ಇರೋ ಜಾಗೃತಿಯಿಂದ ಇದ್ದಕ್ಕೆಲ್ಲೇ ಚೌಡೇಶ್ವರಿ ಅದೇ ಪ್ರಕಾರವಾಗಲಿ ಜಾಗೃತಿಯಿಂದ ಇದ್ದಕ್ಕಿಲ್ಲ. ಕೌಳಿಕಪ್ಪನವರಿಗೆ ಚೆನ್ನಾಗಿ ಲಗ್ನವಾದಂತೆ ತೋರುತ್ತದೆ. ಈಗ ನನ್ನ ಮನಸ್ಸಿಗೆ ಬಹು ಸಂತೋಷವಾಗಿದ್ದು. ನಮೋ ನಮೋ ಪಾರ್ವತಾದೇವಿ, ನಿಮ್ಮ ಸಿಟ್ಟವನ್ನು ಶಾಂತಿ ಮಾಡಿಕೊಳ್ಳಲಿ. ತಮ್ಮ ಗದ್ದಲವನ್ನು ಕೇಳುವುದಕ್ಕೆ ಶುದ್ರಾದಿಗಳು ಎಪ್ಪಲಾಯಕ್ಕೆ ಮೈಪಟ್ಟು ಹೋದರು. ತಾಯಿ, ಈ ರಕ್ಕಸನನ್ನು ಕೊಲ್ಲಿದ್ದು ನನ್ನ ಮನಸ್ಸಿಗೆ ಬಹು ಸಂತೋಷವಾಗಿತ್ತು. ದಯಮಾಡಿ ಮೈ ಮರೆತ ಬಿದ್ದ ಮನ್ಮಥನ ಮೊದಲಾದವರನ್ನು ಪ್ರಾಣ ಉಪಾಯದಿಂದ ಎಬ್ಬಿಸಿಕೊಡಬೇಕೆಂದು ಹೇಳಿಕೊಳ್ಳುತ್ತೇನೆ. ಮಾತೆ ನಿನ್ನ ಇಷ್ಟದಿಂದ ಕೃಷ್ಣ ಅವರನ್ನು ಪ್ರಾಣ ಅಪಾಯದಿಂದ ಎಬ್ಬಿಸಿದಿ. ನಿನ್ನ ಕೀರ್ತಿ ಎತ್ತಲಾಗಲೆಂದು ಬೇಡಿಕೊಳ್ಳುತ್ತೇನೆ. ಮಾತೆ ಶೌಶಪ್ರದ ನಿನ್ನ ಇಷ್ಟದಂತಾಗಲಿ ನಾರದ.
ವಿಡಿಯೋ ತೆಗೆದಿರ್ತಾರೆ ಅಹೋ ತಾಯಿ, ಅಣ್ಣಯ್ಯ, ನಮ್ಮನ್ನು ಪರಿಬಲದಿಂದ ರಕ್ಷಿಸಿದಿ. ನಿನ್ನ ಅವತಾರವನ್ನು ಬಿಟ್ಟು ಮೊದಲಿನ ರೂಪವನ್ನು ತೊಟ್ಟು ಮನ್ಮಥನಿಗೆ ರತಿಯನ್ನು ಲಗ್ನವನ್ನು ಮಾಡಿ ಕೀರ್ತಿಯನ್ನು ಪಡೆಯಬೇಕೆಂದು ಬೇಡಿಕೊಳ್ಳುವನು ತಾಯಿ. ಸೌಖ್ಯ ಸತ್ಯ ಆಗಲಿ. ರತಿದೇವಿ ಸೋಮಾನವೆಂದೇ ಸೇವಾಗೆ ಸೋಮಾನೆ ಕಲ್ಯಾಣವ ಮಾಡಿದೆವು ನಾವಿಂದು ಕನ್ನಡಳೆಯರವೇವೆ ಸೋಮಾನೆ ಕಲ್ಯಾಣ ಕನ್ನತನ ಕಲ್ಯಾಣ ಮಾಡಿದೆವು ಎರಡೆರಡೆ ಅವತಾರವೆನ್ನೆ ಸೋಮಾನೆ ಹಾಗೆ ಪ್ರಿಯೇ, ಅಂತೂ ಸಾಕ್ಷಾತ್ ಅಮರೇಶ್ವರನ ದಯದಿಂದ ನಾವು ಅಂದುಕೊಂಡಂತೆ ನಮ್ಮಿಬ್ಬರ ಲಗ್ನವಾಯಿತು. ಹಾ ಪ್ರಿಯಾ, ಹಾಗೆ ಪ್ರಿಯೇ, ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಪ್ರಿಯಾ, ಹಾಗೆ ಪ್ರಿಯೇ, ಮದುವೆ ಆಗಿದ್ದಕ್ಕೆ ಮನಸ್ಸಿಗೆ ಸಂತೋಷವಾಯಿತು. ಆದಷ್ಟು ಬೇಗ ಹೋಗಿ ಅಮರೇಶ್ವರನ ದರ್ಶನವನ್ನು ಪಡೆಯೋಣವೇ?
ಪ್ರಿಯಾ ಬಾರೋ ಬಾರೋ ಕಲ್ಯಾಣ ಮಂಟಪಕ್ಕೆ ಬಾರೋ ನಮ್ಮ ಮದುವೆ ತಾಯಿ ಬೇಗ ಬೇಗ ಬಾರ ಕಟ್ಟಿಬೇಡ ಹೆಚ್ಚುತ್ತಿರಲು ತಾಳಿ ಕಟ್ಟಲು ಬಾರೋ 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 ಕಲ್ಯಾಣ ಮಂಟಪಕ್ಕೆ ಬಾರ ನಲ್ಲ ನಲ್ಲ ಹೂನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಹೂನಲ್ಲ ಏನೆಲ್ಲ ನನ್ನ ನಿನ್ನ ನಡುವೆ ಏನೆಲ್ಲ ಏನೇನೆಲ್ಲ ಏನೇನೆಲ್ಲ ನಮ್ಮಂತಿರುವ ಸುಳ್ಳಲ್ಲ ಸುಳ್ಳವಲ್ಲ ನಿಜವಲ್ಲ
ನಾವು ಅಂದುಕೊಂಡಂತ ಕಾರ್ಯ ನೆರವೇರಿದ ಕಾರಣ ಅಮರೇಶ್ವರನ ದರ್ಶನಕ್ಕೆ ಹೋಗೋಣವೇ? ಇನ್ನಿಷ್ಟಂತಾಗಲಿ ಸುಂದರಿ. ಹಾಗಾದ್ರೆ ಮತ್ತಿನ್ನೇ ತೆತ್ತಿಗೆ ತಡ, ಹೋಗೋಣ ನಡೆ ಕಾಂತ ಗುಣವಂತ. ಕಾಸಿಂ ಅವರು ಸುಮಾ ಅಕ್ಕನವರಿಗೆ 100 ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಟ್ಟಿರ್ತಾರೆ. ಅವರಿಗೆ ನನ್ನ ವಂದನೆಗಳು.